ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಮ್ಮ ಊರಂಗೆ 200ರಿಂದ 300 ವರ್ಷ ಇತಿಹಾಸವುಳ್ಳ ಒಂದು ಕೆರೆ ಇತ್ತಂದರೆ ನಂಬ್ತ್ರೆ ಅದಿಪ್ಪುದು ಮತ್ತೆಲ್ಲ ನಮ್ಮ ಕರ್ಜೆಯ ಹಳ್ಳುವಳ್ಳಿ ಗ್ರಾಮದ ಗರ್ಡಿಹಾಡಿಯಂಗೆ. ನಮ್ಮ ಹಿಂದಿನ ತಲೆಮಾರವರು ಸಾಗುವಳಿ ಮಾಡೋಕ್ಕೆ ಹಾಗೆ ಮನೆ ಖರ್ಚು ಯೂಸ್ ಮಾಡೋಕ್ಕೆ ಇದೇ ಕೆರೆ ನೀರನ್ನ ಯೂಸ್ ಮಾಡ್ತಿದ್ದೀರ ಅಂಬರು. ಬನ್ನಿ, ನಿಮಗೆ 300 ವರ್ಷ ಇತಿಹಾಸವುಳ್ಳ ಈ ಕೆರೆ ಬಗ್ಗೆ ಇವತ್ತು ಪರಿಚಯ ಮಾಡಿಸಿಕೊಡ್ತೆ. ಹಾಗೆ ಈ ಕೆರೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ನಮ್ಮ ಕುಕ್ಕುಡೆಯ ಶಾಮಯ್ಯ ಪ್ರಭು ಕೂಡ ಇದ್ರು, ಅವ್ರನ್ನೂ ಕೂಡ ಮಾತಾಡಿಸ್ತೆ. ಆ ಕೆರೆ ಮೊದಲು ನಾವು ಇಲ್ಲಿ ಮೆಣಸು ಗಿಣಸು ಈ ಟೈಮ್ನಲ್ಲಿ, ಈ ತಿಂಗಳು ಯಾವುದು, ಫೆಬ್ರವರಿ, ನಾವು ಮೇ ತಿಂಗಳವರೆಗೂ ನಾವು ಇಲ್ಲಿ ಮೆಣಸು ಗಿಣಸು ಕಬ್ಬು ಗಿಬ್ಬು ಎಲ್ಲ ಮಾಡ್ತಾಯಿತ್ತು ಮೊದಲು. ಆವಾಗ ಬೋಗಿ ಮರ ಮತ್ತು ಯಾವುದು ಬೇರೆ ಬೇರೆ ಮರಗಳಿದ್ದವು. ಈ ಅಕೇಶಿಯ ಮರ ಹಾಕಿದ ನಂತರ ನೀರಿನ ಅನುಕೂಲತೆ ಕಮ್ಮಿ ಆಯಿತು, ನೀರಿಲ್ಲ, ಗೊತ್ತಾಯ್ತಾ. ಮೊದಲು ನಾವು ತೆಂಗಿನ ಮರ ಎಲ್ಲ ಹಾಕಿದ್ದೇವೆ, ಇವಾಗಲೂ ಇದ್ದಾವೆ. ತೆಂಗಿನ ಮರ ಹಾಕಿ 30 ವರ್ಷ ಆಯಿತು. ಆವಾಗ ನೀರು ಬರ್ತಾಯಿತ್ತು. ಅಲ್ಲಿಂದ ನೀರೆಲ್ಲ ಹ್ಯಾಂಗೆ ತಗೋಬರ್ತಿದ್ರಿ ಮುಂಚೆ ಎಲ್ಲ? ಮುಂಚೆ ಮಾಮೂಲಿ ತೋಡುಂಟು, ಮಾಮೂಲಿ ಮೊದಲಿನಾಗಿಂತ ಬರುವಂಥ ಒಂದು ತೋಡೆಲ್ಲ ಉಂಟು. ಅದೀಗ ತೋಡದ್ದಲ್ಲ ಯಾರಂದ್ರೆ ಮುಂಚಿನವ್ರು ತೋಡದ ಅಥವಾ ಹೇಗೆ? ನಮ್ಮ ಹಿರಿಯರು, ನಿಮ್ಮ ಹಿರಿಯರು ತೋಡದದ್ದು? ಮಾಮೂಲಿ ನಮ್ಮ ಹಿರಿಯರು ತೋಡಿದ್ದು, ಗೊತ್ತಾಯ್ತಾ. ನೀರು ಬೇಕಲ್ಲ, ಅದಕ್ಕೋಸ್ಕರ ತೋಡಿದ್ದು. ಅಂದ್ರೆ ಮನೆ ಸಾಗುವಳಿಗೂ ಮತ್ತೆ ನಿಮ್ಮ ಮನೆ ದಿನ ಖರ್ಚಿಗೂ ಕೂಡ ಅದೇ ನೀರು? ಅದೇ ನೀರು. ಮೊದಲು ಬಾವಿಗೆ ಇರಲಿಲ್ಲ, ಬಾವಿಗೆ ಇರಲಿಲ್ಲ. ಅಲ್ಲಿಂದಲೇ ಅಲ್ಲೇ ಹೊಂಡ ಮಾಡಿ, ಅದೇ ಕೆರೆಯಲ್ಲಿ ಹೊಂಡ ಮಾಡಿ ನೀರು ತಂದು ಕುಡಿಲಿಕ್ಕೆ ಉಪಯೋಗ ಮಾಡ್ತಿದ್ರು ಮೊದಲಿನವರು. ಅದೀಗ ಎಷ್ಟು ವರ್ಷದಿಂದ ಈಗ ಕೈದದ್ದು? ಈಗ ಅಂದ್ರೆ ಅಲ್ಲಿಂದ ನೀರು ತರ್ತಾ ಇಲ್ಲಲ್ಲ ಈಗ? ಈಗ 2 ವರ್ಷದಿಂದ ನೀರು ತರೋದು ಕೈದಾಯ್ತು. ಓ, ಅದರಿಂದ ಮುಂಚೆ ಎಲ್ಲ ತರ್ತಾ ಇದ್ರೆ? ಅದ್ರಂಗೆ ಮುಂಚೆ ಎಲ್ಲ ಸ್ವಲ್ಪ ಸ್ವಲ್ಪ ತರ್ತಿತ್ತು. ಒಂದು ತಿಂಗಳು ತರ್ತಾ ಇತ್ತು, ಕಡೆ ಬರ್ತಿರಲಿಲ್ಲ ಅಷ್ಟೇ. ನೀರು ಕೈದಾಯ್ತು. ಆ ಕೆರೆ ನೀರು ಆಲಡ್ಕ ಅಂತ ಹೇಳಿದ್ರೆ ಅದು ಎಂತ ಹೇಳ್ತಿರೋ ಅದಕ್ಕೆ, ಮಂಗನಬೆಟ್ಟು, ಆಲಡ್ಕ ಮಂಗನಬೆಟ್ಟಿಗೆ ಈ ಕೆರೆ ನೀರು ಹೋಗ್ತಿತ್ತು ಮೊದಲು. ಈಗ ಅದಕ್ಕೆ ಗರ್ಡಿ ಹಾಡಿಗೆ ಗರ್ಡಿ ಅಂತ ಎಂತಕ್ಕೆ ಕರಿತಿದ್ರೆ ಅದು ಗೊತ್ತ ನಿಮಗೆ? ಇದೇ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಗರ್ಡಿ ಹಾಡಿ ಅಂತ ಹೆಸರು ಬಂತು. ಆದರೆ ಅಲ್ಲಿ ಒಂದು ಕಾರ್ಮಿಕ ಸ್ಥಳ ಉಂಟು, ಒಂದು ಕಟ್ಟೆ ಉಂಟು ಅಲ್ಲಿ. ಆ ಕಟ್ಟೆಯ ಮುಂಭಾಗದಲ್ಲಿ ಒಂದು ಕೆರೆ ಉಂಟು, ಗರ್ಡಿ ಹಾಡಿ ಅಂತ ಹೆಸರು ಉಂಟು. ಅದು ಯಾವ ರೀತಿ ಬಂತೋ ನಮ್ಗೆ ಗೊತ್ತಿಲ್ಲ. ಆ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಮೊದಲು ನಾವು ಇಲ್ಲಿ ಕಬ್ಬು ಗಿಬ್ಬು ಎಲ್ಲ ಬೆಳೆಸಿದ್ದು ಬೇಕಾದಷ್ಟು ನೀರು. ಈ ಅಕೇಶಿ ಹಾಕಿದ್ರಲ್ಲ, ಒಣಭೂಮಿ ಅಭಿವೃದ್ಧಿ ಯೋಜನೆಯವರು, ನೀರು ಡಡ್ಡಾಯ್ತು. ಇಂಥ ಎಷ್ಟೋ ಕೆರೆಗಳು ಕೆಸರು ತುಂಬಿ ಸರಿಯಾದ ನಿರ್ವಹಣೆ ಇಲ್ಲದೆ ಮುಚ್ಚಿ ಹೋಯ್ದು. ಕೆಲವರು ಪಾಪ ಎಲ್ಲೆಲ್ಲಿಂದಲೋ ನೀರು ತಗೋಬತ್ತರು, ನೀರಿಗೋಸ್ಕರ ತುಂಬ ಒದ್ದಾಡ್ತಾರೆ. ಸಂಬಂಧಪಟ್ಟ ಇಲಾಖೆಯವರು ಇಂಥ ಕೆರೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ರೆ ಒಳ್ಳೇದು. ಅದರಿಂದ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ. ಇದೊಂದು ಮಾಹಿತಿಗೋಸ್ಕರ ಮಾಡಿರುವ ವಿಡಿಯೋ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕಂತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು.